ಜೈ ಶ್ರೀ ಕೃಷ್ಣ. ನಾನು ಈ ವಿಡಿಯೋದಲ್ಲಿ ಒಂದು ವಿಶಿಷ್ಟ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಅಂದರೆ ನಾನು ಭಾಳ ಚಿಕ್ಕ ವಯಸ್ಸಿಂದ ನನಗೊಂದು ಕನಸಿತ್ತು, ಡಾಕ್ಟ್ರ್ ಆಗಬೇಕು ಅನ್ನೋದು. ಅದು ಕಾರಣಾಂತರದಿಂದ ಫಲಿಸಲಿಲ್ಲ. ಆದರೂ ನನಗೆ ಹೀಲಿಂಗ್ ಮಾಡಬೇಕು ಅನ್ನೋದು, ಸಮಾಜವನ್ನು ಸುಸ್ಥಿರವಾಗಿಡಬೇಕು ಅಂಥದ್ದು, ಸುಸ್ಥಿತಿಲಿಡುವಂಥದ್ದು, ಒಳ್ಳೆ ಆರೋಗ್ಯ ಕೊಡಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು. ಕಾಯಿಲೆಗಳಿಂದ ನರಳುವಂಥವ್ರು ನಾವು ತುಂಬ ಜನ ನೋಡಿದ್ದೀನಿ. ನಾನು ಯೂಸ್ ಟು ಫ್ರೀಕ್ವೆಂಟ್ಲಿ ವಿಸಿಟ್ ಹಾಸ್ಪಿಟಲ್ಸ್ ನೋಡೋಕ್ಕೋಸ್ಕರ ಯಾವ ಥರ ಇರ್ತಾರೆ, ಏನೇನು ಸಮಸ್ಯೆಗಳಿರುತ್ತೆ ಜನಗಳದ್ದು, ಯಾವ ಸೋಷಿಯಲ್ ಸ್ಟೇಟಸ್ ಇರುತ್ತೆ, ಅವ್ರಿಗೆ ಏನೇನು ಕಷ್ಟಗಳು ಪಡ್ತಾರೆ, ಹಣಕಾಸನ್ನ ಹೊಂದಿಸೋದಕ್ಕಾಗಿದೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಅಮೂಲ್ಯ ಜೀವಿಗಳು ಹೋಗಿದ್ದಾವೆ, ಅಂದರೆ ಎಷ್ಟೋ ಸತ್ಯ ಹೋಗಿದ್ದಾರೆ ಎಷ್ಟೋ ಜನ. ಈ ಥರ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಅಂದರೆ ಅಶಿಕ್ಷಣ, ಸರಿಯಾದ ಶಿಕ್ಷಣ ಇಲ್ಲದಿರುವಂಥದ್ದು, ಹೆಲ್ತ್ ಕೇರ್ ಇಲ್ಲದಿರುವಂಥದ್ದು, ಹೀಗೆಲ್ಲ ಭಾಳಷ್ಟು ಜನ ಒದ್ದಾಡೋಂಥವ್ರು. ಮತ್ತು ಬಿಯಾಂಡ್ ಕಂಟ್ರೋಲ್, ಯಾರ ಆಯಸ್ಸು ಯಾರ ಕೈಲೂ ಇಲ್ಲ. ಅದರಿಂದ ಈ ಥರದ್ದೆಲ್ಲ ಸಫರಿಂಗ್ಸು ಸುಮಾರುಗಳ ನೋಡಿದ್ದೀನಿ ನಾನು. ಹಾಗಾಗಿ ನಾವು ಈ ಶಕ್ತಿಪಾತ್ ದೀಕ್ಷೆಯ ಮೂಲಕ ಹೀಲಿಂಗ್ ಏನು ಮಾಡ್ತಿದ್ದೀನಿ, ಸಾವಿರಾರು ಜನಕ್ಕೆ ಇದುವರೆಗೆ ಹೀಲಿಂಗ್ ಮಾಡಿದ್ದೀನಿ. ಹೀಲಿಂಗ್ ಮಾಡೋದ್ರ ಜೊತೆಯಲ್ಲಿ ಇನಿಷಿಯೇಷನ್ ಕೂಡ ನಾನು ಮಾಡಿದ್ದೀನಿ. ಸಾವಿರಾರು ಜನಕ್ಕೆ ಶಕ್ತಿಪಾತ್ ಇನಿಷಿಯೇಷನ್ ಮಾಡಿ, ಆ ಇನಿಷಿಯೇಷನ್ನ ಉಪಯೋಗಿಸ್ಕೊಂಡು ಅವರು ಬೇರೆಯವ್ರಿಗೆ ಹೀಲ್ ಮಾಡೋಂಥದ್ದು, ಅವರ ಕುಟುಂಬಸ್ಥರಿಗೆ ಹೀಲ್ ಮಾಡೋಂಥದ್ದು, ಮತ್ತು ಬೇರೆ ಬೇರೆ ಅವರ ಕುಟುಂಬದಲ್ಲಿರುವಂಥ ಆರೋಗ್ಯ ಸಮಸ್ಯೆಗಳು, ಮನೆಗೊಂದು ಡಾಕ್ಟ್ರು ಅನ್ನೋದೊಂದು ನನ್ನ ಕನಸಿತ್ತು. ಇವತ್ತಿಗೂ ಇದೆ, ಅದು ವರ್ಕೌಟ್ ಮಾಡ್ತಾಯಿದ್ದೀನಿ ಅದನ್ನು. ಅಂದರೆ ಪ್ರತಿಯೊಂದು ಮನೆಗೂ ಒಬ್ಬರು ಹೀಲರ್ ಬೇಕು. ಡಾಕ್ಟರ್ ಅಲ್ಲ, ಹೀಲರ್. ಸೊ ಹೀಲರ್ ಬೇಕಾಗುತ್ತೆ. ಯಾರಾದರೂ ಆರೋಗ್ಯ ಸಮಸ್ಯೆಗಳನ್ನ, ಈ ಥರದ್ದು ಏನೇ ದೈಹಿಕವಾಗಲಿ ಮಾನಸಿಕವಾಗಲಿ ಇಂಥದ್ದು ಸಮಸ್ಯೆಗಳಿದ್ದರೆ ಅದರ ಮೂಲವನ್ನು ನಾವು ಪತ್ತೆ ಮಾಡಿ, ಅದಕ್ಕೆ ನಮಗಿರೋ ಸಪ್ತ ಚಕ್ರಗಳ ಮೂಲಕ, ಪಂಚಕೋಶಗಳ ಮೂಲಕ ಹೀಲಿಂಗನ್ನು ಹೇಳಿಕೊಟ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ತುಂಬ ಜನ ಇವತ್ತು ಬೆಂಗಳೂರಂಥ ಊರುಗಳಲ್ಲಿ ನಮ್ಮ ಮನೆ ಹತ್ರ ಭಾಳ ಜನ ಬರ್ತಾರೆ. ಅವ್ರು ಕೇಳಿಕೊಂಡು ಈ ಥರ ನಾವು ಶಕ್ತಿಪಾತ್ ಇನಿಷಿಯೇಷನ್ ಮಾಡ್ತೀರಾ ಅಂತ ಹೇಳ್ತಾರೆ. ಓಕೆ, ಅದನ್ನು ಹೇಳ್ತೀನಿ. ಜೊತೆಯಲ್ಲಿ ಕಾಂಟ್ರಾಕ್ಟ್ ಶಕ್ತಿಪಾತ್ ಹೀಲಿಂಗ್ ಅನ್ನೋ ಕಾನ್ಸೆಪ್ಟ್ನು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ತುಂಬ ಜನ, ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಎಷ್ಟೋ ಜನ ಕೆಲಸ ಓದಿರ್ತಾರೆ, ಬರೆದಿರ್ತಾರೆ, ಕೆಲಸ ಇರಲ್ಲ. ನಾನು ಶಕ್ತಿಪಾತ್ ಇನಿಷಿಯೇಷನ್ನ ಮಾಡಿದ್ಮೇಲೆ ತುಂಬ ಜನ ಕೇಳಿದ್ರು, ನಾವು ಇದನ್ನು ಬೇರೆಯವ್ರಿಗೂ ಹೀಲ್ ಮಾಡ್ಬೋದಾ? ಎಸ್, ಶಕ್ತಿಪಾತ್ ಇನಿಷಿಯೇಷನ್ ಯಾರೂ ಕೊಡೋಕ್ಕಾಗಲ್ಲ ನನ್ನನ್ನು ಬಿಟ್ಟರೆ. ನಾನು ಮತ್ತು ನನ್ನ ಶ್ರೀಮತಿಯವರು, ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಕೊಡೋಕ್ಕಾಗಲ್ಲ. ಅಂಥದ್ದು ಬಿಟ್ಟು ಬೇರೆ ಹೀಲಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಅದನ್ನು ಹೇಳ್ಕೊಟ್ಟೆ. ಯಾಕೆಂದರೆ ಅದು ಮಿಸ್ಯೂಸ್ ಆಗಬಾರ್ದು ವಿದ್ಯೆ ಅನ್ನೋದು. ಅದನ್ನು ನಾನು ಕಂಟ್ರೋಲಾಗಿ ಇಟ್ಟಿದ್ದೀನಿ. ಯಾರು ಬೇಕಾದ್ರೆ ಬಂದು ಯಾವ ದೇಶದ ಯಾವುದೇ ಭಾಗದಿಂದ ಅಥವಾ ಪ್ರಪಂಚದ ಯಾವುದೇ ಮೂಲೆಯಿಂದ ಬಂದು ಕೂಡ ಶಕ್ತಿಪಾತ್ ದೀಕ್ಷೆಯನ್ನು ಪಡ್ಕೊಂಡು ಹೋಗ್ಬೋದು ನನ್ನ ಹತ್ರ. ಅವರು ಅದನ್ನು ಆ ವಿದ್ಯೆಯನ್ನು ಬಳಸ್ಬೋದು. ಕೃಷ್ಣನ ಶಕ್ತಿಯನ್ನು ಉಳಿಸಿ ಬೆಳೆಸ್ಕೊಂಡು ಅವರು ಏನೇ ಆರೋಗ್ಯ ಸಮಸ್ಯೆಗಳಿದ್ದರೆ, ಅವರ ಕುಟುಂಬದಲ್ಲಿ ಅಥವಾ ಅವರ ಸ್ನೇಹಿತರಲ್ಲಿ ಅಥವಾ ಅವರಲ್ಲೇ ಏನಾದ್ರು ದೋಷಗಳಿದ್ದರೆ, ಫಿಸಿಕಲಿ ಮೆಂಟಲಿ ದೇ ಕ್ಯಾನ್ ಸ್ಟೇ ಬ್ಯಾಕ್ ಹೆಲ್ತಿ. ಈ ಕಾನ್ಸೆಪ್ಟನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇದಕ್ಕೆ ಒಂದಿಷ್ಟು ಹಣನೂ ಖರ್ಚು ಮಾಡಬೇಕಾಗತ್ತೆ ನೋಡೌಟ್. ಆದರೆ ಇದಕ್ಕೆ ನಾನು ಇನ್ನೊಂದು ಆ್ಯಂಗಲ್ ಕೊಡ್ತಾಯಿದ್ದೀನಿ. ಅಂದರೆ ಯಾರ್ಯಾರು ನಿರುದ್ಯೋಗ ಇದ್ದವರು ಇದನ್ನೇ ಉದ್ಯೋಗ ಉಪಯೋಗಿಸ್ಕೊಂಡು, ಅಥವಾ ಹೌಸ್ ವೈಫ್ಸ್ ಯಾರಿದ್ದರೆ ಮನೆಗಳಲ್ಲಿ ಕೆಲಸ ಕಾರ್ಯಗಳು ಮಾಡೋ ಟೈಮಲ್ಲಿ ಸ್ವಲ್ಪ ಒಂದಿಷ್ಟು ಫ್ರೀ ಟೈಮ್ ಉಳಿಸ್ಕೊಂಡು ನಾನು ಹೀಲಿಂಗ್ ಮಾಡ್ತೀನಿ ಅನ್ನೋಗಿದ್ದರೆ ಕಾಂಟ್ರಾಕ್ಟ್ ಹೀಲಿಂಗ್ ಮಾಡ್ಬೋದು. ಒಂದು ಅವರ್ಲಿ ಬೇಸಿಸಲ್ಲಿ ಹೀಲಿಂಗ್ ಮಾಡ್ಬೋದು, ಅಥವಾ ವೀಕ್ಲಿ ಬೇಸಿಸಲ್ಲಿ, ಅಥವಾ ಫಾರ್ಟ್ನೇಟ್ಲಿ ಬೇಸಿಸ್, ಅಥವಾ ಮಂತ್ಲಿ ಬೇಸಿಸಲ್ಲಿ ಬೇರೆಯವ್ರಿಗೆ ಹೀಲ್ ಮಾಡ್ಬೋದು. ಅವಶ್ಯಕತೆ ಇದ್ದವರಿಗೆ. ಎಲ್ಲರೂ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋಷ್ಟು ಅವಕಾಶ ಇರಲ್ಲ. ಮತ್ತು ಎಷ್ಟು ಇದು ಏನಂದರೆ ಡ್ರಗ್ಲೆಸ್ ಥೆರಪಿ ಅಂತ ನಾವು ಮಾಡ್ತೀವಿ. ಅಂದರೆ ಔಷಧಿ ಮಾತ್ರೆಗಳನ್ನು ಕೊಡದೆ, ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅವ್ರನ್ನ ಆದಷ್ಟು ಬೇಗ ಗುಣ ಮಾಡೋವಂಥದ್ದು ಇದು ಕಾನ್ಸೆಪ್ಟ್ ಇದೆ ನಮ್ಮದು. ಎಷ್ಟೇ ವರ್ಷಗಳಿಂದ ಇರುವಂಥ ಕಾಯಿಲೆಗಳನ್ನು ಕೆಲವೇ ತಿಂಗಳಲ್ಲಿ ವಾಸಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಯಾರು ಆಸಕ್ತಿ ಪಟ್ಟು ಕಲಿತೀವಿ ಅಂತ ಹೇಳಿದ್ರೆ ಅವ್ರು ಬರ್ಬೋದು, ನಮ್ಮ ಮನೆಗೆ ಬರ್ಬೋದು. ಅದಕ್ಕೇನು ಪ್ರಿಸ್ಕ್ರೈಬ್ ಫೀ ಇರುತ್ತೆ, ಅದನ್ನು ಕೊಟ್ಟು ಅವ್ರು ಕಲಿಬೋದು. ಅದು ಫೀಸ್ ಒಂದೇ ಫೀಸ್ ಸ್ಟ್ರಕ್ಚರ್ ಇರಲ್ಲ. ಕೆಲವ್ರಿಗೆ ಅವರು ಏನು ಅವಶ್ಯಕತೆ ತಕ್ಕಂತೆ ನಾವೇನು ಫ್ರೇಮ್ ಮಾಡಿರ್ತೀವಿ ಅದನ್ನು ಕಾಲಕ್ಕೆ ಅದು ಬದಲಾವಣೆ ಆಗ್ತಿರುತ್ತೆ. ಒಂದೇ ಥರ ಫಿಕ್ಸೆಡ್ ಇರಲ್ಲ. ಅದಕ್ಕೆ ಅದನ್ನು ಇಷ್ಟು ಅಮೌಂಟ್ ಅಂತೇನು ಹೇಳಲ್ಲ ನಾನು. ಬಟ್ ಅದನ್ನು ಉಪಯೋಗಿಸ್ಕೊಂಡು ನೀವು ಶಕ್ತಿಪಾತ್ ಹೀಲರ್ಸ್ ಆಗಿ ಬರಬಹುದು ಅನ್ನೋದು ಒಂದು ಆಫರ್ನ ಕೊಡ್ತಾಯಿದ್ದೀನಿ. ಅದನ್ನು ಆಲೋಚನೆ ಮಾಡಿ, ನಿರುದ್ಯೋಗ ಸಮಸ್ಯೆಗೂ ಒಂದು ಪರಿಹಾರ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಹೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಇನ್ಕಮ್ನು ನೀವು ಸಂಪಾದನೆ ಮಾಡ್ಬೋದು. ನಿಮ್ಮ ಊರುಗಳಲ್ಲಿರುವಂಥ ಜನಗಳಿಗೆ, ಅಥವಾ ನಿಮ್ಮ ಸ್ನೇಹಿತರಿಗೋ, ನಿಮ್ಮ ಗೊತ್ತಿರೋರಿಗೋ, ಅಂಥವ್ರು ಯಾರಿಗಾರು ಇದ್ದು ನೀವು ಅವ್ರಿಗೆ ಹೀಲ್ ಮಾಡಿ ಅವ್ರಿಗೋಸ್ಕರ ಅವರಿಂದ ಒಂದಿಷ್ಟು ಹಣಕಾಸಿನ ಅನುಕೂಲನ ನೀವು ಪಡ್ಕೋಬೋದು. ನೀವು ಕೂಡ ಅದನ್ನು ಫೀಸ್ ಚಾರ್ಜ್ ಮಾಡಿ ನೀವು ಬದುಕ್ಬೋದು. ಒಳ್ಳೆ ನಿರುದ್ಯೋಗ ಸಮಸ್ಯೆಗೂ ಇದು ಪರಿಹಾರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾರ್ಜ್ ಸ್ಕೇಲಲ್ಲಿ ಭಾಳ ಜನ ಬರ್ತಿದ್ದಾರೆ ಇತ್ತೀಚೆಗೆ. ಶಕ್ತಿಪಾತ್ ಅಂದರೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಅದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬರ್ತಿದೆ. ಒಂದಷ್ಟು ಒಳ್ಳೆ ಕೆಲಸ ಆಗುತ್ತೆ. ನಾವು ಕೂಡ ಹೀಲ್ ಮಾಡ್ಬೋದು. ನಮ್ಮ ಫ್ರೀ ಟೈಮಲ್ಲಿ ನಾವು ಮಾಡ್ಕೋಬೋದು. ಹೀಗೆ ನೀವು ಅದು ಕೂತ್ಕೊಂಡು ಕೂಡ ಎಲ್ಲೇ ಆಫೀಸ್ ಕೆಲಸನೋ ಬೇರೆ ಕೆಲಸನೋ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಿರೋಲ್ಲ ಕೂಡ ಅಂಥ ಟೈಮಲ್ಲಿ ಕೂಡ ನೀವು ಹೀಲಿಂಗ್ ಮಾಡ್ಬೋದು ಬೇರೆಯವರಿಗೆ. ಅಂದರೆ ಇದೆಷ್ಟು ಸುಲಭ
ಕೃಷ್ಣನ ಶಕ್ತಿ ಎಷ್ಟು ಅದ್ಭುತ ಸುಲಭ ಅನ್ನೋದು ಗೊತ್ತಾಗುತ್ತೆ. ಟೈಮ್ ಒಂದು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಬೇಕು ನಾವು ಅಷ್ಟೇ. ಮಾಡಿದ್ರೆ ಕೂತ್ಕೊಂಡು ಕಾನ್ಷಿಯಸ್ ಹೀಲಿಂಗು ಮಾಡ್ಬೋದು, ಆಮೇಲೆ ಅನ್ಕಾನ್ಷಿಯಸ್ ಹೀಲಿಂಗ್ ಕೂಡ ನೀವು ಮಾಡ್ಬೋದು. ಅದನ್ನು ಆಬ್ಸೆಂಟ್ ಹೀಲಿಂಗ್ ಅಂತೀವಿ. ಇದನ್ನು ಕೂಡ ಮಾಡ್ಬೋದು. ಈ ಕಾನ್ಸೆಪ್ಟನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ನಮ್ಮ ದೇಶದ ಯಾಕೆ ಅಷ್ಟೇ ವಿಶ್ವದ ಪ್ರತಿಯೊಂದು ಮನೆ ಕೂಡ ಶಕ್ತಿಪಾತ ಹೀಲರ್ ಇರುವಂಥ ಮನೆ ಆಗಬೇಕು. ಆ ಹೀಲಿಂಗನ್ನು ಉಪಯೋಗಿಸ್ಕೊಂಡು, ಕೃಷ್ಣನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇಡೀ ಪ್ರಪಂಚವನ್ನು ಒಂದು ಸದೃಢವಾಗಿ ಆರೋಗ್ಯಯುತ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಕಾನ್ಸೆಪ್ಟ್ ನಾನು ಕೊಟ್ಟಿದ್ದೀನಿ. ಯಾರಿಗಾರು ಇಷ್ಟ ಇದೆ ಅಂದರೆ ಅವರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾದ ಡೀಟೇಲ್ಸ್ ಕೊಡ್ತೀನಿ. ಅವ್ರು ಬಂದು 1 ಅವರ್ ಸಾಕು. 1 ಅವರ್ ಅಂದರೆ 5-10 ನಿಮಿಷ ಶಕ್ತಿಪಾತ ಇನಿಷಿಯೇಷನ್ ಆಗುತ್ತೆ ಅಷ್ಟೇ. ಇನ್ನು 1 ಅವರ್ ಮ್ಯಾಕ್ಸಿಮಮ್ ಹೆಚ್ಚಂದರೆ, ಅಥವಾ 2 ಅವರ್ಸ್ ಅದನ್ನು ಡೀಟೇಲ್ಸ್ ಹೆಂಗೆ ಯಾವ ಥರ ಹೀಲ್ ಮಾಡಬೇಕು, ಯಾವ ಥರ ಕೇಸ್ಗಳಿಗೆ ಹೆಂಗೆ ಹೀಲ್ ಮಾಡಬೇಕು, ಯಾವ ಚಕ್ರಗಳಲ್ಲಿ ಏನೇನೋ ಎಫೆಕ್ಟ್ ಇರುತ್ತೆ, ಒಂದೊಂದು ಚಕ್ರನ ಹೀಲ್ ಮಾಡಿದ್ರೆ ಒಂದೊಂದು ಕೋಶನ ಹೀಲ್ ಮಾಡಿದ್ರೆ ಏನು ನಿಮಗೆ ಅದು ರಿಸಲ್ಟ್ ಬರ್ತಾ ಹೋಗುತ್ತೆ, ಹೇಗೆ ರಿಸಲ್ಟ್ ಬರುತ್ತೆ, ಅಂದರೆ ಒಂದು 6 ತಿಂಗಳು 3 ತಿಂಗಳು ಕಾಯಬೇಕಾ, ಅಥವಾ ನೀವು ಎಷ್ಟು ಪ್ರೋರಾಟ ಬೇಸಿಸಲ್ಲಿ ಎಷ್ಟು ಜಾಸ್ತಿ ಹೀಲಿಂಗ್ ಕೊಡ್ತೀರಾ, ಅದಕ್ಕೆ ತಕ್ಕಂತೆ ನಿಮಗೆ ರಿಸಲ್ಟು ಬರ್ತಾ ಹೋಗುತ್ತೆ. ಇದನ್ನು ನೋಡಿಕೊಂಡು ನೀವು ನಿಮ್ಮ ಫ್ರೀ ಟೈಮಲ್ಲಿ ನೀವು ಹೀಲಿಂಗ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ನಿಮ್ಮ ಸುತ್ತಮುತ್ತ ಜನಗಳಿಗೆ ಫಸ್ಟ್ ನೀವು ಆರೋಗ್ಯ ಕೊಡ್ಬೋದು, ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಕೊಡ್ಬೋದು. ಜೊತೆಯಲ್ಲಿ ನಿಮ್ಮ ಊರುಗಳಲ್ಲಿರುವಂಥ ಜನಗಳಿಗೂ ನೀವು ಟ್ರೀಟ್ ಮಾಡ್ತಾ, ಇದು ಅಂದರೆ ಅಫಿಷಿಯಲಾಗಿ ನಾವು ಡಾಕ್ಟರ್ಗಳಂತಲ್ಲ, ಆದರೆ ಹೀಲರ್ಸ್ ಅಂತ ಕರಿತೀವಿ, ಶಕ್ತಿಪಾತ್ ಹೀಲರ್ಸ್ ಅಂತ ಕರಿತೀವಿ. ಅದನ್ನು ಉಪಯೋಗಿಸ್ಕೊಂಡು ನಿಮಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸಿ ನಿಮ್ಮ ಸ್ನೇಹಿತರಿಗೆ ನೀವು ಹೀಲ್ ಮಾಡ್ಬೋದು. ನಿಮ್ಮ ಫ್ರೀ ಟೈಮನ್ನು ವ್ಯರ್ಥ ಮಾಡಿಕೊಡದೆ, ವೇಸ್ಟ್ ಮಾಡದೆ ಒಂದಿಷ್ಟು ಸಂಪಾದನೆ ಕೂಡ ಮಾಡ್ಬೋದು. ನನ್ನ ಹತ್ರ ಭಾಳ ಜನ ಶಕ್ತಿಪಾತ್ ಕಲ್ತ್ಕೊಂಡು ತುಂಬ ಜನ ಹೀಲ್ ಮಾಡ್ತಿದ್ದಾರೆ. ತಿಂಗಳಿಗೆ ಹತ್ತಿರ 60,000 ರೂಪಾಯಿ ಮೇಲೆ ಅವರು ಸಂಪಾದನೆ ಮಾಡ್ತಿದ್ದಾರೆ. ದೇವರು ನಮಗೆ 2 ಕೈಗಳನ್ನ ಕೊಟ್ಟಿದ್ದಾನೆ. ಒಂದು ಕೈಲೂ ಒಬ್ಬರಿಗೆ, ಇನ್ನೊಂದು ಕೈಲಿ ಇನ್ನೊಬ್ಬರಿಗೆ ಹೀಲಿಂಗ್ ಮಾಡ್ತಾ ಹೋಗಿ, ಏನು ಹೇಳ್ಕೊಟ್ಟಿದ್ದ ಕ್ರಮದಲ್ಲಿ ಹೀಲಿಂಗ್ ಮಾಡ್ತಾ ಹೋಗಿ ಸುಮಾರು ಜನ ತಿಂಗಳಿಗೆ 60,000 ರೂಪಾಯಿ ತನಕ ಸಂಪಾದನೆ ಮಾಡ್ತಿದ್ದಾರೆ. ಇದು ಒಂದು ವಿಶಿಷ್ಟ ಅಂತ ಅಂದ್ಕೊಳ್ತೀನಿ. ಈ ಥರದ್ದು ಆಫರ್ ಯಾರೂ ಕೊಡಲ್ಲ. ಈ ಹೀಲಿಂಗ್ ಹೇಳ್ಕೊಡ್ತೀವಿ, ಈ ವಿದ್ಯೆಯನ್ನು ಕಲ್ತ್ಕೊಂಡು ಯಾರೂ ಬೇಕಾದರೆ ಅವರು ಬೇರೆಯವ್ರಿಗೆ ಹೀಲ್ ಮಾಡ್ಬೋದು. ಪ್ರೊಫೆಷನಲ್ ಹೀಲರ್ಸ್ ಆಗಿ, ಶಕ್ತಿಪಾತ್ ಹೀಲರ್ಸ್ ಆಗಿ ಬರ್ಬೋದು. ನಾನು ಯಾವುದು ಅವ್ರಿಗೆ ಇಂಥದ್ದೇ ನೀನು ಕೆಲಸ ನಾನು ಕೊಡ್ತೀನಿ, ಕೆಲಸ ಕೊಡ್ತೀನಿ ಅಂತೇಳಿ ಭರವಸೆ ಕೊಡೋದಲ್ಲ, ನಾನು ಕೊಡೋದಿಲ್ಲ ಅದನ್ನು. ಬಟ್ ನೀವೇ ಸೃಷ್ಟಿ ಮಾಡ್ಕೋಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು. ಇನ್ನು ಕಲಿತು ಈ ವಿದ್ಯೆಯ ಮೂಲಕ ಈ ಒಂದು ಸೆಕೆಂಡ್ ಅಂದರೆ ಸೈಡ್ ಪ್ರಾಕ್ಟೀಸ್ ಥರ ಮಾಡಿಕೊಂಡು ಬಿಸ್ನೆಸ್ ಅಂತ ಹೇಳಬಾರ್ದು. ನಾನು ಹೀಲಿಂಗ್ ನೀವೇನು ಟೈಮ್ ಇನ್ವೆಸ್ಟ್ ಮಾಡಿರ್ತೀರ ಪೇಷಂಟ್ ಮೇಲೆ, ಅದಕ್ಕೆ ತಕ್ಕಂತೆ ನೀವೇನು ಬೇಕಾದ್ರೂ ಗಂಟೆಗೆ ಇಷ್ಟು ಅಂತ 100 ರೂಪೀಸು 200 ರೂಪೀಸು ಏನದು ನಿಮಗೆ ಲೋಕಲ್ ನೀಡ್ಸ್ ಹೆಂಗಿದೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ಬೋದು. ಆ ಥರದ್ದು ಒಂದು ಉದ್ಯೋಗವನ್ನು ಬೆಳೆಸ್ಬೋದು. ಹೆಲ್ತ್ ಫಾರ್ ಆಲ್ ಅನ್ನೋ ಕಾನ್ಸೆಪ್ಟ್ ನಾನು ಇಟ್ಕೊಂಡಿದ್ದೀನಿ. ಎಲ್ರಿಗೂ ಆರೋಗ್ಯ ಸಿಗಲಿ ಅನ್ನೋದು. ಈಗಿರುವಂಥ ಮೆಡಿಕಲ್ ಟ್ರೀಟ್ಮೆಂಟ್ಗಳು ಅದು ಸಿಗದೇ ಇರೋದು, ಸೈಡ್ ಎಫೆಕ್ಟ್ಸ್ ಆಗ್ತಾ ಇರೋದು, ಜೊತೆಯಲ್ಲಿ ಆರೋಗ್ಯ ಕೆಡ್ತಾ ಇರೋದು, ನಿರೀಕ್ಷೆ ಮಾಡಿದಂಥ ಫಲ ಸಿಗದೇ ಇರೋದು, ದುಬಾರಿ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗದಿರೋದು, ಇದೆಲ್ಲ ಗಮನಿಸಿದಾಗ ಇದೊಂದು ಒಳ್ಳೆ ಆಲ್ಟರ್ನೇಟಿವ್ ಆಗ್ಬೋದೇನೋ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ನನ್ನ ಮನಸ್ಸಲ್ಲಿದೆ. ಅದನ್ನು ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಕೈಲಿರುವಂಥದ್ದು ಕೃಷ್ಣ ಪರಮಾತ್ಮನ ಶಕ್ತಿ ಏನಿದೆ, ಆ ಶಕ್ತಿನ ನಿರ್ವಂಚನೆಯಿಂದ ನಾನು ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಯಾರು ಅದಕ್ಕೆ ಫೀನ ಕೊಟ್ಟು ಕಲ್ತ್ಕೋತಾರೋ ಅವರು ಕಲ್ತ್ಕೋಬೋದು. ಅದು ಇನ್ಸ್ಟೆಂಟಾಗಿ ವರ್ಕ್ ಆಗುತ್ತೆ, ಆ ಕ್ಷಣದಲ್ಲೇ ವರ್ಕ್ ಆಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಬೇರೆಯವರು ನಿಮ್ಮ ಕುಟುಂಬ ಪ್ರಯಾರಿಟಿ, ಅಲ್ಲಿರುವಂಥ ಸಮಸ್ಯೆಗಳು ದೋಷಗಳನ್ನ ನೀವು ಹೀಲ್ ಮಾಡ್ತಾ ಬಂದರೆ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ರಿಸಲ್ಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಲೆವೆಲ್ಗೂ ನಾನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ನಿರುದ್ಯೋಗ ಸಮಸ್ಯೆಗೂ ಒಂದು ಸಣ್ಣ ಪರಿಹಾರ ಕೊಡುವಂಥ ಕೆಲಸನ ವಯಸ್ಸಿಗೆ ಗುರೂಜಿ ಕಡೆಯಿಂದ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನೋಡೋಣ, ದೇವರಿಚ್ಛೆ ಏನಿದೆಯೋ ಗೊತ್ತಿಲ್ಲ. ಯಾರಿಗೆ ಆಸಕ್ತಿ ಇದೆಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನು ಬೇಕೋ ಗೈಡೆನ್ಸ್ ಕೊಡ್ತೀನಿ. ಯಾವತ್ತು ಬೇಕಾದ್ರೂ ಬರ್ಬೋದು. ಯೂಶ್ವಲಿ ಸ್ಯಾಟರ್ಡೇಸ್ ಮತ್ತು ಸಂಡೇಸು ಅಥವಾ ಹಾಲಿಡೇಸಲ್ಲಿ ನಾವು ಕ್ಲಾಸ್ ಮಾಡ್ತೀವಿ. ಬೇರೆ ಊರಿಂದ ಬರುವಂಥವ್ರಿಗೆ ಅದನ್ನು ಗಮನಿಸಿ. ಸೆಕೆಂಡ್ ಸ್ಯಾಟರ್ಡೇ ಸಂಡೇಸ್ ಇರುತ್ತೆ. ಅಂಥ ಟೈಮಲ್ಲಿ ಯೂಶ್ವಲಿ ಸ್ಯಾಟರ್ಡೇ ಸಂಡೇಸು ನಾವು ಎಂಗೇಜ್ ಆಗಿರ್ತೀನಿ. ಕನ್ಸಲ್ಟೇಷನ್ ಅವತ್ತು ಜಾಸ್ತಿ ಇಟ್ಕೊಂಡಿರಲ್ಲ. ಯಾರೋ ಬೇಕೇ ಬೇಕಂದ್ರೆ ಮಾತ್ರ ಆಸ್ಟ್ರಾಲಿಕಲ್ ಕನ್ಸಲ್ಟೇಷನ್ ಇರುತ್ತೆ. ಇಲ್ಲ ಅಂಥವ್ರಿಗೆ ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರುತ್ತೆ ನಮ್ಮ ಮನೇಲಿ ಬೆಂಗಳೂರಿನಲ್ಲಿ. ಯಾರು ಬೇಕಾದ್ರೂ ಬಂದು ನಾನು ಸಂಪರ್ಕ ಮಾಡ್ಬೋದು. ಅದಕ್ಕೆ ಬೇಕಾದ ಫಾರ್ಮಾಲಿಟೀಸ್ನ ಫಿಲ್ ಮಾಡಿ ನೀವೊಂದು ಫೋಟೋ ನೀವು ಕೊಡಬೇಕಾಗತ್ತೆ. ಆ ಫೋಟೋ ಮತ್ತು ಒಂದು ಸಣ್ಣ ಅಪ್ಲಿಕೇಶನ್ ಥರ ಫಿಲ್ ಮಾಡಬೇಕಾಗುತ್ತೆ. ಬೇಸಿಕ್ ಡೇಟಾ ನಿಮ್ಮ ಬಗ್ಗೆ ಡೀಟೇಲ್ಸ್ ನಮ್ಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಅದು ಬೇಕು. ಅದನ್ನು ಮಾಡಿಕೊಡಿ. ಆನಂತರ ಒಂದಷ್ಟು ನಾವು ಅದಕ್ಕೆ ಏನು ಬೇಕು ಗೈಡೆನ್ಸ್ ಕೊಡೋವಂಥದ್ದು ಕಾರ್ಯಕ್ರಮ ಒಂದು 2-3 ಅವರ್ಸ್ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ ಅದು ಮಾಡ್ತೀವಿ. ವೀಕೆಂಡ್ಸಲ್ಲಿ ಅದನ್ನು ಮಾಡ್ತಾಯಿದ್ದೀನಿ, ಭಾಳ ವರ್ಷದಿಂದ ಮಾಡ್ತಾಯಿದ್ದೀನಿ. ಯಾರಿಗೆ ಆಸಕ್ತಿ ಇದೆಯೋ ಅವರು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಡೀಟೇಲ್ಸ್ ಪಡ್ಕೋಬೋದು. ಜೈ ಶ್ರೀಕೃಷ್ಣ.